ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಆಗ ಕಾಣಬೇಡ ಅಂತ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ವೇದಿಕೆಯಲ್ಲಿರುವ ಎಲ್ಲ ನನ್ನ ಬಂಧುಗಳೇ, ಆರಂಭದಲ್ಲಿ ಕೆಲವು ವಿಚಾರಗಳನ್ನ ಸಂಕ್ಷಿಪ್ತ ಪ್ರಸ್ತಾಪ ಮಾಡಿ ನಂತರ ಕಾರ್ಯಕ್ರಮದ ಅಧಿಕೃತ ವಿಚಾರಕ್ಕೆ ಬರಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಸುಮಾರು 2000 ಇಸ್ವಿಯಿಂದ ಇದುವರೆಗೂ ದಾವಣಗೆರೆ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ, ಕೆಲವೊಮ್ಮೆ ದೆಹಲಿಯಲ್ಲಿ, ಎಲ್ಲೆಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನದ ಆಶಯಗಳಿಗೆ ಅಥವಾ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಸ್ವತಂತ್ರ ಸೇನಾನಿಗಳ ಆಶಯಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ, ನನಗೆ ತೋಚಿದ ರೀತಿಯಲ್ಲಿ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಧ್ವನಿ ಎತ್ತ ಕೆಲಸನ ಮಾಡ್ಕೊಂತ ಬಂದಿದ್ದೀನಿ 2000 ಇಸ್ವಿಯಿಂದ. ದಾವಣಗೆರೆ ಜಿಲ್ಲೆಯಲ್ಲೂ ಅನೇಕ ತಾಲೂಕುಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಹರಪನಹಳ್ಳಿ ತಾಲೂಕಿನಲ್ಲಿ ಮೊದಲನೇ ಕಾರ್ಯಕ್ರಮ, ಹರಪನಹಳ್ಳಿ ತಾಲೂಕಲ್ಲಿ ಇದು ಮೊದಲನೇ ಕಾರ್ಯಕ್ರಮ. ಅದು ಪೆರಿಯಾರ್ ಮತ್ತು MP ಪ್ರಕಾಶ್ ಅವರ ಸೇವಾ ಸಂಸ್ಥೆಯ ಪೆರಿಯಾರ್ ಅವರ ಜನ್ಮ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕನಾಗಿ ನಾನು ಕರೆಯೋದ್ರ ಮೂಲಕ ನನಗಿದು ಗೌರವ ಅನ್ನೋದಕ್ಕಿಂತ ನನಗೆ ನಾನು ಹೆಮ್ಮೆ ಪಡ್ಕೊಳ್ಳೋಂಥ ವಿಚಾರ ಅಂತ ಅನ್ಕೊಂತೀನಿ ಬಂಧುಗಳೇ. ಯಾಕಂದ್ರೆ ಇಂಥ ಒಂದು ವೇದಿಕೆಗೆ ನನ್ನನ್ನು ಉದ್ಘಾಟನೆ ಕರೆದಿರೋದು ಮೊದಲನೇ ಕಾರ್ಯಕ್ರಮ. ಅನೇಕ ರೈತ ಪರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಕೂಡ. ಹಾಗೆ ಹರಪನಹಳ್ಳಿ ತಾಲೂಕಿನಲ್ಲೇ ನಾನು ಮದುವೆ ಆಗಿರೋದು. ನಂದಿಬೇವರು ನನ್ನ ಪತ್ನಿ ಏನಿದ್ದಾರೆ ಹರಪನಹಳ್ಳಿ ತಾಲೂಕಿನವರು. ಹರಪನಹಳ್ಳಿ ತಾಲೂಕಿನ ಈ ಸಂಬಂಧನ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಪ್ರಾಸ್ತಾವಿಕವಾಗಿ ಹಿರಿಯರು ಮಾತಾಡಿದರು. ಖಂಡಿತ ವೇದಿಕೆ ಮೇಲೆ ಇರೋರು ಅನೇಕರಿಗೆ ನನಗಿಂತ ಸಾಕಷ್ಟು ಅನುಭವ ಇದೆ, ಜ್ಞಾನ ಇದೆ, ವಿಚಾರನೂ ಇದೆ. ಆದರೂ ಕೂಡ ನನ್ನನ್ನು ಈ ಉದ್ಘಾಟನೆಗೆ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಬಂಧುಗಳಂದ್ರೆ, ರೈತ ಪರವಾದ ವಿಚಾರಗಳಲ್ಲಿ ಭಾಗವಹಿಸೋದ್ರಿಂದ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಅನ್ನೋದಕ್ಕಿಂತ ಅಥವಾ ನನ್ನ ಕೌಟುಂಬಿಕ ಹಿನ್ನೆಲೆಗಿಂತ ರೈತ ಪರವಾದ ಚಳವಳಿಗಳಲ್ಲಿ ಭಾಗವಹಿಸ್ತೇನೆ ಅನ್ನೋ ಕಾರಣಕ್ಕೆ ಆ ಮಾನದಂಡದಲ್ಲಿ ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾನು ಗ್ರಹಿಸಿ ಈರೋಡು ವೆಂಕಟಸ್ವಾಮಿ ರಾಮಸ್ವಾಮಿ ಪೆರಿಯಾರ್ ಅವರ ಜನ್ಮ ದಿನಾಚರಣೆ ಹರಪನಹಳ್ಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ನನಗೆ ಒಂದು ಸಂತೋಷ ಏನನ್ಸುತ್ತೆ ಅಂದ್ರೆ, ಇದು ಕಾರ್ಯಕ್ರಮ ಹೆಚ್ಚು ಪ್ರಯೋಜನ ಆಗಬೇಕು ಅಂದ್ರೆ ಇಂಥ ಕಾರ್ಯಕ್ರಮಗಳು ಹೆಚ್ಚು ಪ್ರಯೋಜನ ಆಗಬೇಕು ಅಂದ್ರೆ ಯುವಕರು ಪಾಲ್ಗೊಳ್ಬೇಕಾದ್ದು ಇವತ್ತಿನ ಅತ್ಯಂತ ತುರ್ತು ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೀನಿ. ವಿಶೇಷವಾಗಿ ಇಂಟರ್ನೆಟ್ನ ಈ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಫೇಸ್ಬುಕ್ ಮತ್ತು ವಾಟ್ಸಾಪ್ಗಳಲ್ಲಿ ರಾಷ್ಟ್ರೀಯತೆ ಮತ್ತು ದೇಶಭಕ್ತರನ್ನ ನಾವು ಇವತ್ತು ಹೆಚ್ಚು ಕಾಣ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ಪೆರಿಯಾರ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ತಮ್ಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ರಾಷ್ಟ್ರೀಯತೆ ಮತ್ತು ಇವತ್ತಿನ ದೇಶಭಕ್ತಿ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೂ ರಾಮಸ್ವಾಮಿ ಪೆರಿಯಾರ್ ಅವರು ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದ ಹೇಗೆ, ತಮಿಳಿನಲ್ಲಿ ಪೆರಿಯಾರ್ ಅಂದ್ರೆ ಮಹಾಪುರುಷ, ದೊಡ್ಡ ವ್ಯಕ್ತಿ, ಈ ರೀತಿಯಾದ ಅಂತ ನಾನು ತಿಳ್ಕೊಂಡಿರೋದು. ರಾಮಸ್ವಾಮಿ ಅವರು ದೊಡ್ಡ ವ್ಯಕ್ತಿಯಾಗಿದ್ದು ಹೇಗೆ, ಯಾವ ಕಾರಣಗಳಿಗೆ, ಯಾವ ಆಲೋಚನೆಗಳಿಗೆ, ಯಾವ ಬದ್ಧತೆಗಳಿಗೆ, ಯಾವ ತಿಳುವಳಿಕೆಗಳಿಗೆ ಅನ್ನೋದನ್ನ ನಾವು ವಿಂಗಡಿಸ್ತಾ ಹೋದ್ರೆ, ವಿಭಜಿಸ್ತಾ ಹೋದ್ರೆ, ತಿಳಿತಾ ಹೋದ್ರೆ ಭಾರತದ ಸಂಸ್ಕೃತಿಯಲ್ಲಿ ಸನಾತನ ಧರ್ಮ ಅಥವಾ ಭಾರತ ಸಂಸ್ಕೃತಿಯಲ್ಲಿ ವೈದಿಕ ಧರ್ಮ, ದೇವರು, ಧರ್ಮ, ಪದ್ಧತಿ, ಜಾತಿ ವ್ಯವಸ್ಥೆ, ಧರ್ಮ ವ್ಯವಸ್ಥೆ, ಈ ಎಲ್ಲದೂ ನಿರಂತರವಾಗಿ ಬಹು ವರ್ಷಗಳಿಂದ ನಡ್ಕೊಂತ ಬಂದ ಒಂದು ಪದ್ಧತಿ. ಇದರಲ್ಲಿ ಕಳೆದೋಗಿರೋರು ಸಾಕಷ್ಟು ಜನ. ಇದುವರೆಗೂ ಹುಟ್ಟಿರೋಂಥ ಭಾರತದಲ್ಲಿ ಈ ಧರ್ಮ ಜಾತಿ ವ್ಯವಸ್ಥೆಯಲ್ಲಿ ಕಳೆದೋಗಿರೋರು ಸಾಕಷ್ಟು ಜನ. ನನಗನ್ಸುತ್ತೆ ಇದು ಈ ಹೋಲಿಕೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಈ ಪ್ರವಾಹದಲ್ಲಿ ಯಾರಿಗೆ ಜೀವ ಇರೋದಿಲ್ಲ ಅಂದ್ರೆ, ನಾವು ಶವ ಅಂತ ಏನಂತೀವಿ, ಅವರು ಪ್ರವಾಹದ ಮೂಲಕ ಹೋಗ್ತಾರೆ. ಶವ ಇರೋರು, ಜೀವ ಇರೋರು ಮಾತ್ರ ಪ್ರವಾಹದ ವಿರುದ್ಧ ಈಜಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಿಳುವಳಿಕೆ ಮತ್ತು ಜ್ಞಾನ ಮತ್ತು ಕಾಳಜಿ, ಬದ್ಧತೆ ಮೂಲಕ ಜೀವಂತವಾಗಿದ್ದಂಥ ಪೆರಿಯಾರ್ ಅವರು ಪ್ರವಾಹದ ವಿರುದ್ಧ ಈಜಾಡಿದ್ರು ಅನ್ನೋದು ನನ್ನ ಅಭಿಪ್ರಾಯ. ಅವರು ಉಳಿದಂತ ರೀತಿ ಜೀವ ಕಳೆದುಕೊಂಡಿದ್ರೆ, ಜೀವ ಅಂದ್ರೆ ನಾನು ಉಸಿರಾಡೋದು ಮಾತ್ರ ಜೀವ ಅಂತ ಹೇಳಲ್ಲ, ಅದು ಒಂದು ಸಮಾಜದ ವ್ಯವಸ್ಥೆ ಇರ್ಬೋದು, ಅದರಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರ್ಬೋದು. ಎಂಥವ್ರನ್ನ ಬದುಕಿದೀವಿ ಅಂತ ಹೇಳ್ತೀವಿ, ಎಂಥವ್ರನ್ನ ಬದುಕಿಲ್ಲ ಅಂತ ಹೇಳ್ತೀವಿ ಅಂದ್ರೆ, ಯಾರಿಗೆಲ್ಲ ಪಂಚೇಂದ್ರಿಯಗಳು ಕೆಲಸ ಮಾಡ್ತಾವ. ಪಂಚೇಂದ್ರಿಯಗಳು ಅಂದ್ರೆ ನಾವು ಈ ಏನು ಅನುಭವ ಇರ್ಬೋದು ಇದಕ್ಕೆ ಮಾತ್ರ ಸೀಮಿತವಲ್ಲ. ಪ್ರಜಾಪ್ರಭುತ್ವದಲ್ಲಿ ಪಂಚೇಂದ್ರಿಯಗಳು ಕೆಲಸ ಮಾಡ್ಬೇಕಂದ್ರೆ ಆಡಳಿತ, ಸಂವಿಧಾನ, ಸರ್ಕಾರ ಮತ್ತು ಇವರ ದೂರದೃಷ್ಟಿ, ಇವರ ಆಲೋಚನೆಗಳು ಯಾವ ರೀತಿ ಇದನ್ನೋ ನಾನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅವು ಪಂಚೇಂದ್ರಿಯಗಳು ಕೆಲಸ ಮಾಡ್ತವೆ ಅನ್ನೋದನ್ನ ನಾವು ಅರಿಬಹುದಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಬಂಧುಗಳೇ.
ಹಾಗಾಗಿ ರಾಮಸ್ವಾಮಿಯವರು ಆಗಿನ ಕಾಲದಲ್ಲಿ ಧರ್ಮದ ಹೆಸರಿನಲ್ಲಿ ಅವತ್ತು ಯಾರ್ಯಾರೆಲ್ಲ ಧರ್ಮದ ಹೆಸರಿನಲ್ಲಿ ಶೋಷಣೆ ಮಾಡ್ತಾ ಇದ್ರು, ಸ್ವತಃ ವೆಂಕಟಸ್ವಾಮಿಯವರವರ ತಂದೆ ಒಂದು ಧರ್ಮದರ್ಶಿ ಆಗಿದ್ದು ಕೂಡ ಇವರು ರಾಮಸ್ವಾಮಿಯವರು ತಂದೆಯ ಆಲೋಚನೆಗಳಿಗೆ ವಿರುದ್ಧ ಆಗಿ ಸಾಮಾಜಿಕ ಪಿಡುಗು ಅನ್ಸ್ಕೊಂಡಿದ್ದಂತ, ಅಥವಾ ಆಗಿನ ಕಾಲದಲ್ಲಿರ್ಬೋದು ಅಥವಾ ಈಗಿನ ಕಾಲದಲ್ಲಿರ್ಬೋದು, ಧರ್ಮ ಮತ್ತು ದೇವರು ಕೆಲವರಿಗೆ ವೃತ್ತಿ, ಕೆಲವರಿಗೆ ಲಾಭದಾಯಕವಾದ ವೃತ್ತಿ ಅಥವಾ ಆದಾಯ ತರುವಂತ ವೃತ್ತಿ. ಇದು ಧರ್ಮ ಮತ್ತು ದೇವರು ಸ್ವತಂತ್ರ ಪೂರ್ವದಲ್ಲಿ ಧರ್ಮ ಮತ್ತು ದೇವರು ಲಾಭದಾಯಕ ಮತ್ತು ಆದಾಯ ತರುವಂತ ವೃತ್ತಿ. ಸ್ವತಂತ್ರ ಬಂದ ನಂತರ ಅದೇ ಮತ್ತು ಧರ್ಮ ದೇವರು ಅಧಿಕಾರ ತರುವಂತ ಒಂದು ರಾಜಕೀಯ ಅಜೆಂಡಾ ಆಗೋಗ್ಬಿಟ್ಟಿದೆ. ಅದೇ ಧರ್ಮ ಮತ್ತು ಅದು ದೇವರು ಹಿಂದೆ ಒಂದು ಆದಾಯ ತರುವಂಥದ್ದು ಇವತ್ತೊಂದು ರಾಜಕೀಯ ಅಜೆಂಡಾ ಆಗಿರೋದು. ಅಂತ ಸಂದರ್ಭದಲ್ಲಿ ರಾಮಸ್ವಾಮಿಯವರು ತಮ್ಮ ತಂದೆಯವರು ಪಾಲಿಸ್ಕೊಂತ ಬಂದದ್ದು ಆಚಾರ ವಿಚಾರಗಳನ್ನು ವಿರುದ್ಧ ಪ್ರತಿಭಟಿಸಿ, ಮನೆಯಲ್ಲಿ ಕೂಡ ಪ್ರತಿಭಟಿಸಿ ಮನೆ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದಾಗ ಕಾಶಿಗೆ ಹೋದಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದ ಪದ್ಧತಿಯಲ್ಲಿ ಕಾಶಿಗೆ ಹೋಗೋದು ಪವಿತ್ರರಾಗ್ಲಿಕ್ಕೆ, ಆಕ್ಚುಲಿ ಅಲ್ಲಿಯ ದೇವರ ದರ್ಶನ ಗಂಗೆಯ ಸ್ನಾನದಿಂದ ಪವಿತ್ರರಾಗ್ಲಿಕ್ಕೆ ಹೋಗ್ತಾರೆ. ಆದರೆ ರಾಮಸ್ವಾಮಿಯವರು ಕಾಶಿಗೆ ಹೋದಂಥ ಸಂದರ್ಭದಲ್ಲಿ ಈ ಧರ್ಮದ ನ್ಯೂನತೆಗಳು, ಧರ್ಮದ ಆಧಾರದ ಮೇಲೆ ನಡೆಯುವಂಥ ಶೋಷಣೆಗಳು, ಧರ್ಮದ ಹೆಸರಿನಲ್ಲಿ ಮನುಷ್ಯತ್ವದ ವಿರುದ್ಧ ನಡೆಯುವಂಥ ಚಟುವಟಿಕೆಗಳ ಬಗ್ಗೆ ಜ್ಞಾನೋದಯ ಆಗುತ್ತೆ. ಅಂದ್ರೆ ನಿಜವಾದ ಕಾಶಿ ಯಾತ್ರೆ ರಾಮಸ್ವಾಮಿಯವ್ರದೇ. ಈಗೇನು ಧರ್ಮದ ವಿಚಾರದಲ್ಲಿ ಕಾಶಿ ಯಾತ್ರೆ ಮಾಡ್ತಾರೆ, ಆ ಯಾತ್ರೆಗಿಂತ ರಾಮಸ್ವಾಮಿಯವ್ರಿಗೆಲ್ಲೊಂದು ಜ್ಞಾನೋದಯ ಸಿಕ್ತು ಅಥವಾ ಇನ್ಸೈಟ್ ಸಿಕ್ತು, ಒಳನೋಟ ಸಿಕ್ತು, ಅದು ನಿಜವಾದ ಕಾಶಿ ಯಾತ್ರೆ ಅಂತ ನಾವು ಪರಿಭಾವಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಬಂಧುಗಳೇ. ಅಸ್ಪೃಶ್ಯತೆ ಇರಬಹುದು, ಮಹಿಳೆಯರ ವಿಚಾರದಲ್ಲಿರಬಹುದು, ಈ ಎಲ್ಲ ವಿಚಾರಗಳಲ್ಲೂ ರಾಮಸ್ವಾಮಿಯವರು ಧ್ವನಿ ಎತ್ತುತ್ತಾ ಬಂದ್ರು. ಕಾರಣ ಯಾಕೆ? ಅನೇಕರನ್ನ ಪಾಲನೆ ಮಾಡ್ಕೊಂತ ಬಂದಿದ್ರು. ರಾಮಸ್ವಾಮಿಯವರಾಗ್ಲಿ, ಅಂಬೇಡ್ಕರ್ ಅವರಾಗ್ಲಿ, ಈ ತರದ ಮಾನ್ಯರ ಧ್ವನಿ ಯಾಕೆ ಎತ್ತಾ ಬಂದ್ರು? ನನಗನ್ಸುತ್ತ ಬಂಧುಗಳೇ, ಯಾರೆಲ್ಲ ಮನುಷ್ಯರನ್ನ ಪ್ರೀತಿಸಕ್ ಸಾಧ್ಯ ಜಾತಿ ಧರ್ಮದ ಆಧಾರದ ಮೇಲಲ್ಲ, ಮನುಷ್ಯನಾಗಿ ನೋಡಿ ಪ್ರೀತಿಸಕ್ ಸಾಧ್ಯ ಅಂತವರು ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾರೆ. ಮನುಷ್ಯರನ್ನ ಪ್ರೀತಿ ಮಾಡೋರು ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾರೆ. ಈ ವ್ಯವಸ್ಥೆಯನ್ನು ಅವಕಾಶ ಮಾಡಿಕೊಂಡು ತಮ್ಮ ಅಭಿವೃದ್ಧಿಗೆ ಆಲೋಚನೆ ಮಾಡ್ತಾರೆ. ಅವ್ರನ್ನ ನಾವು ಬೇರೆ ತರ ಕರಿಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ರಾಮಸ್ವಾಮಿಯವರು ಇವತ್ತು ಶ್ರೇಷ್ಠರು ಅನ್ಸ್ಕೊಳ್ಳಿಕ್ಕೆ ಯಾವ ಕಾರಣ ಅಂದ್ರೆ, ರಾಮಸ್ವಾಮಿಯವರು ತಮ್ಮ ಕುಟುಂಬಕ್ಕೆ ಸೀಮಿತ ಆಗಲಿಲ್ಲ, ತಮ್ಮ ಪ್ರಾಂತ್ಯಕ್ಕೆ ಸೀಮಿತ ಆಗಲಿಲ್ಲ. ರಾಮಸ್ವಾಮಿಯವರು ಇಡೀ ಮನುಕುಲಕ್ಕೆ ಬಗ್ಗೆ ಆಲೋಚನೆ ಮಾಡಿದ್ದಕ್ಕೆ ಅವ್ರು ಇವತ್ತು ಪೆರಿಯರಾದ್ರು. ಹುಟ್ಟುತ್ತಾ ರಾಮಸ್ವಾಮಿ ಆದ್ರೂ ಅವರ ಜೀವನ ಮಾರ್ಗ ಅಂತ್ಯದಷ್ಟೊತ್ತಿಗೆ ಪೆರಿಯರ್ ರಾಮಸ್ವಾಮಿ ಆದ್ರು. ಈ ಕಾರಣದಿಂದನೇ ಬಾಳ ಮಾಡಿ 1970ರಲ್ಲಿ ವಿಶ್ವಸಂಸ್ಥೆ ಅವರಿಗೆ ಪೂರ್ವ ಏಷ್ಯಾದ ಸಾಕ್ರಟೀಸ್, ಹೊಸ ಯುಗದ ಅಧಿಕಾರ, ಚಳುವಳಿಗಳ ತಂದೆ, ಈ ಬಿರುದುಗಳನ್ನ ಪಡೆದಂತ ಏಕೈಕ ಭಾರತೀಯ ಅಂತ ಅನ್ಬಹುದು. ಈ ಬಿರುದುಗಳನ್ನ ಪಡೆದಂತ ಏಕೈಕ ಭಾರತೀಯರು ಇರಬಹುದು ರಾಮಸ್ವಾಮಿ ಪೆರಿಯರ್ ಅವರು. ಈ ಬಿರುದುಗಳು, ಈ ಎಲ್ಲ ಬಿರುದುಗಳು ಅಷ್ಟು ಸುಲಭ ಸಿಗೋದಿಲ್ಲ. ಈ ಎಲ್ಲ ಇಂಥ ವಿಚಾರಗಳು ನಮಗೆ ಟೀಕೆಗಳು ಬಹಳ ಸುಲಭ ಸಿಗುತ್ತೆ. ಯಾರಿಗೇ ಆಗಲಿ ಟೀಕೆಗಳು ಟಿಪ್ಪಣಿಗಳು ಬಹಳ ಸುಲಭ ಸಿಗುತ್ತೆ. ಬಿರುದುಗಳು ಅಥವಾ ಅವಾರ್ಡ್ಸ್, ಗೌರವಗಳು ಸಿಗಬೇಕಂದ್ರೆ ಸಾಕಷ್ಟು ಶ್ರಮ ಇರುತ್ತೆ, ಆ ವ್ಯಕ್ತಿ ಇರುತ್ತೆ, ವ್ಯಕ್ತಿಯಿಂದ ವ್ಯಕ್ತಿತ್ವ ಇರುತ್ತೆ. ಸಾಮಾನ್ಯವಾಗಿ ಅವಾರ್ಡ್ಗಳು ಬಿರುದುಗಳು ಸಿಗೋದು ವ್ಯಕ್ತಿಗಾದ್ರೂ ಕೂಡ ಅದು ಅವರ ವ್ಯಕ್ತಿತ್ವಕ್ಕೆ ಸಿಗೋಂಥದ್ದು. ಅದು ವ್ಯಕ್ತಿಗಾದ್ರೂ ಕೂಡ ಅದು ವ್ಯಕ್ತಿತ್ವನ ಗೌರವಿಸೋದು. ಈ ದಿಕ್ಕಿನಲ್ಲಿ ವಿಶ್ವಸಂಸ್ಥೆಯವ್ರಿಗೆ ಅಂತ ಅವಾರ್ಡ್ಗಳನ್ನು ಕೊಡ್ಬೇಕಾದ್ರೆ ಅವರು ಅವರ ಜೀವನದ ಮಾರ್ಗ ಏನಿದೆ ನಾವೆಲ್ಲರೂ ಆಲೋಚನೆ ಮಾಡ್ಬೇಕಾಗಿದೆ ಅಂತ ನನಗನ್ಸುತ್ತೆ ಬಂಧುಗಳೇ. ನಾವೆಲ್ಲರೂ ಬಹಳ ಆಲೋಚನೆ ಮಾಡ್ಬೇಕಾದ್ದು. ಅಸ್ಪೃಶ್ಯತೆ ಅನ್ನೋದು ಆಗಲೂ ಇದೆ, ಈಗಲೂ ಇದೆ. ಸ್ವಲ್ಪ ಮಾಡಿಫೈ ಆಗಿದೆ ನನ್ನ ಪ್ರಕಾರ. ಅಸ್ಪೃಶ್ಯತೆ ಅನ್ನೋದು ಸ್ವಲ್ಪ ಮಾಡಿಫೈ ಆಗಿದೆ. ಹೇಗೆಂದ್ರೆ ಈ ಜಾತಿ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಅಥವಾ ಯಾವುದೇ ಜಾತಿಯವರು ಸ್ವಲ್ಪ ಶ್ರೀಮಂತರ ಆದ್ರೆ ಅಥವಾ ಉನ್ನತ ಅಧಿಕಾರದಲ್ಲಿದ್ರೆ ಅವರು ಸ್ವಲ್ಪ ಅಸ್ಪೃಶ್ಯತೆಯಿಂದ ಹೊರ ಬರ್ತಾರೆ. ಅವರು ಸ್ವಲ್ಪ, ಇನ್ನು ಉಳಿದವರು ಜಾತಿ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆ ಅನ್ನೋದು ಇನ್ನೂ ಕೂಡ ಹಾಗೆ ಮುಂದುವರೆದಿದೆ. ಪೆರಿಯರ್ ಅವರು ಆ ಕಾಲದಲ್ಲಿ ಇದನ್ನು ಆಲೋಚನೆ ಮಾಡಿದ್ದಾರೆ. ಅಂದ್ರೆ ಅನೇಕ ಪತ್ರಿಕೆಗಳನ್ನ ಅವರು ಹೊರತಂದ್ರು ಜನರನ್ನ ಜಾಗೃತಿಗೊಳಿಸ್ಲಿಕ್ಕೆ. ತಮಿಳುನಾಡಿನಲ್ಲಿ ತಮಿಳುನಾಡಿನ ಸೃಷ್ಟಿಗೂ ಕೂಡ ಪೆರಿಯರ್ ಅವ್ರ ಕಾರಣ ಅನ್ನೋದನ್ನ ನಾನು ಆ ಅಧ್ಯಯನದಿಂದ ತಿಳ್ಕೊಂಡಿದ್ದೀನಿ ಬಂಧುಗಳೇ. ಆ ಸಂದರ್ಭದಲ್ಲಿ ಧರ್ಮದ ಹೆಸರಿನಲ್ಲಿ ನಡೀತಿದ್ದಂತ ಶೋಷಣೆ, ಮಹಿಳೆಯರನ್ನ ಸಮನ ಕಾಣಬೇಕಾದ್ದು, ಅಥವಾ ಅವರು ಒಂದು ಸರಳ ವಿವಾಹ ಪದ್ಧತಿನೇನು ರಾಮಸ್ವಾಮಿಯವರು ಆಲೋಚನೆ ಮಾಡಿದ್ರು. ವಿವಾಹ ಪದ್ಧತಿಯಲ್ಲಿ ಬ್ರಾಹ್ಮಣರು ಮಂತ್ರ ಬೋಧಿಸಿದರೆ ಅಥವಾ ಪುರೋಹಿತರು ಮಂತ್ರ ಬೋಧಿಸಿದರೆ ಮಾತ್ರ ಮದುವೆಗಳು ಶ್ರೇಷ್ಠ ಅನ್ನೋ ಭಾವನೆ ಏನಿತ್ತು. ಮದುವೆಗಳು ಶ್ರೇಷ್ಠ ಅಥವಾ ಪವಿತ್ರ ಆಗೋದು ಯಾವಾಗ ವಧುವರರು ಪರಸ್ಪರ ಒಪ್ಪಿದ್ರೆ ಮಾತ್ರ ಶ್ರೇಷ್ಠ ಅಥವಾ ಪವಿತ್ರ ಆಗೋದು ಹೊರತು
ಮಂತ್ರಗಳಿಂದ ಅಲ್ಲ ಅನ್ನೋದನ್ನ ರಾಮಸ್ವಾಮಿಯವರು ಚಳುವಳಿ ಮೂಲಕ ಜಾಗೃತಿ ಮೂಲಕ ತೋರಿಸಿದ್ರು. ಮಂತ್ರಗಳಿಂದ ಅಲ್ಲ ಅಥವಾ ಮುಹೂರ್ತಗಳಿಂದಲ್ಲ, ಜನರ ಸಂಬಂಧಗಳನ್ನು ಕೂಡಿಸೋದು ಮಂತ್ರಗಳಿಂದಲ್ಲ, ಮುಹೂರ್ತಗಳಿಂದಲ್ಲ, ಭಾವನೆಗಳಿಂದ ಅನ್ನೋದನ್ನ ರಾಮಸ್ವಾಮಿಯವರು ಅರ್ಥ ಮಾಡ್ಕೊಂಡ್ರು ಅಂತ ನಾನು ಅನ್ಕೊಳ್ತೀನಿ ಬಂಧುಗಳೇ. ಆ ದಿಕ್ಕಿನಲ್ಲಿ ಸರಳ ವಿವಾದ ಪದ್ಧತಿನ ಜಾರಿಗೊಳಿಸಿದ್ರು. ಆರಂಭದಲ್ಲಿ ಅನ್ನೋದಕ್ಕಿಂತ ಈಗಿನ ಕಾಲದಲ್ಲೂ ಕೂಡ ಈ ಪ್ರಗತಿಪರ ವಿಚಾರಗಳಿಗೆ ಏನಿದೆ ಪ್ರತಿರೋಧ ಇದ್ದೇ ಇರುತ್ತೆ. ಯಾವ ಕಾಲದಲ್ಲಾದ್ರೂ ಪ್ರತಿರೋಧ ಇದ್ದೇ ಇರುತ್ತೆ. ಆಗಿನ ಕಾಲದಲ್ಲಂತೂ ಇನ್ನು ಎಷ್ಟು ಪ್ರತಿರೋಧನ ಅನುಭವಿಸಿರ್ಬೋದು ಅವರು, ಎಷ್ಟು ಅನೇಕ ಸೆರೆವಾಸಗಳನ್ನ ಅನುಭವಿಸಿದ್ದಾರೆ. ಈ ಕಾರಣಕ್ಕೆ ಜನಪರ ಚಳುವಳಿಗಳಿಂದ ಕಾರಣಕ್ಕೆ ಅನೇಕ ಸೆರೆವಾಸನ. ಒಂದು ವೈಕುಂ ಅಂತ ದೇವಸ್ಥಾನದ ಪ್ರದೇಶದಲ್ಲಿ ಪರಿಶಿಷ್ಟ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ರು. ಈ ಜನರು ಅಲ್ಲಿ ದೇವಸ್ಥಾನಕ್ಕೆ ಒಳಗೋಗೋದು ಎರಡನೇದು. ಪ್ರೈಮರಿ ಆ ಪ್ರದೇಶದಲ್ಲೇ ಓಡಾಡಬಾರ್ದು ಅನ್ನೋ ಒಂದು ನಿಯಮ ಏನಿತ್ತು, ಅದ್ರ ವಿರುದ್ಧ ಪ್ರತಿಭಟಿಸಿ ಜೈಲುವಾಸ ಸೇರಿ ಕೊನೆಗೆ ಆ ಪ್ರದೇಶದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಿಸಿದಂತ ಕೀರ್ತಿ ಕೂಡ ರಾಮಸ್ವಾಮಿ ಅವರಿಗೆ ತಲುಪುತ್ತೆ. ಆ ಪ್ರದೇಶದಲ್ಲಿ ಅಸ್ಪೃಶ್ಯತೆಯನ್ನು ಆಚರಣೆ ಇತ್ತು, ಅದು ಹೊರಟೋಯ್ತು. ಕಾಂಗ್ರೆಸ್ ಅವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ವತಂತ್ರ ಪೂರ್ವಕ್ಕೆ ಏನು ಹೋರಾಟ ಮಾಡ್ತಾ ಇದ್ರು, ಸ್ವತಂತ್ರಕ್ಕೋಸ್ಕರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಗಾಂಧೀಜಿಯವರ ಕೆಲವು ವಿಚಾರಗಳನ್ನ ಬೆಂಬಲಿಸ್ತಾ, ಗಾಂಧೀಜಿಯವರ ಸ್ವದೇಶಿ ಇರಬಹುದು, ಅಸಹಕಾರ ಚಳುವಳಿ ಇರಬಹುದು, ಇವನ್ನೆಲ್ಲ ಬೆಂಬಲಿಸ್ತಾ ಕಾಂಗ್ರೆಸ್ನಲ್ಲಿ ಇವರು ಪ್ರಮುಖ ಪಾತ್ರ ವಹಿಸ್ಕೊಂತ ಬಂದ ಸಂದರ್ಭದಲ್ಲಿ ಇವರ ಸರಳ ವಿವಾಹ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಆ ವಿಚಾರಗಳಲ್ಲಿ ಕಾಂಗ್ರೆಸ್ನಲ್ಲಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಬೆಂಬಲ ಸಿಗಲಿಕ್ಕೆ ಕಾಂಗ್ರೆಸ್ ಅನ್ನು ಬಿಟ್ಟು ಹೊರ ಬಂದ್ರು. ಅಂದ್ರೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು, ರಾಮಸ್ವಾಮಿಯವರ ಸಾಮಾಜಿಕ ವಿಚಾರಗಳಿಗೆ ಬೆಂಬಲ ಸಿಗ್ಲಿಕ್ಕೆ ಕಾಂಗ್ರೆಸ್ ಬಿಟ್ಟು ಹೊರ ಬಂದ್ರು. ಟಿಕೆಟ್ ಸಿಗ್ಲಿಕ್ಕಲ್ಲ, ಅಧಿಕಾರ ಸಿಗ್ಲಿಕ್ಕಲ್ಲ, ಸಾಮಾಜಿಕ ವಿಚಾರಗಳಿಗೆ ಬೆಂಬಲ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ. ಟಿಕೆಟ್ ಅನ್ನೋದ್ರ ಬಗ್ಗೆ ನಾನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಬಂಧುಗಳಂದ್ರೆ, ಇಂದಿನ ರಾಜಕಾರಣ ಅವಕಾಶ ಸಿಗ್ಲಿಲ್ಲದ್ರೆ ಪಕ್ಷ ಬಿಡ್ತೀವಿ, ಇಂದಿನ ರಾಜಕಾರಣದಲ್ಲಿ ಅವಕಾಶ ಸಿಗ್ಲಿಲ್ಲದಕ್ಕೆ. ಆದ್ರೆ ರಾಮಸ್ವಾಮಿಯವರು ವಿಚಾರಗಳಿಗೆ ಬೆಂಬಲ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷ ಬಿಟ್ರು ಅಂತ. ಆ ಕಾರಣಕ್ಕೆ ಒಬ್ಬ ರಾಜಕಾರಣಿಯಾಗಿ ಕೂಡ ಒಬ್ಬ ರಾಜಕಾರಣಿ ಯಾವ ಬದ್ಧತೆಯನ್ನು ಇಟ್ಕೋಬೇಕು, ಯಾವ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡದ್ದು ಅನ್ನೋದನ್ನ ನಾನು ಆ ರೀತಿ ಆಲೋಚನೆ ಮಾಡ್ತೀನಿ ಅಂತ. ಬ್ರಾಹ್ಮಣ ಸಮಾಜದ ವಿರುದ್ಧ ವೈದಿಕ ಪರಂಪರೆ, ಇದ್ರ ಮೂಲಕ ಜಾತಿ ವ್ಯವಸ್ಥೆ ಏನಿದೆ, ಅದ್ರ ಮೂಲಕ ವರ್ಣಾಶ್ರಮ ಎ ಬಿ ಸಿ ಡಿ, ಯಾರು ಉತ್ತಮರು ಅತ್ಯುತ್ತಮರು, ಉತ್ತಮರು ಕೀಳು ಜಾತಿ, ಈ ಎಲ್ಲ ಪದ್ಧತಿಗಳೇನು ಇದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಕಾಂಗ್ರೆಸ್ನಲ್ಲಿ ಬೆಂಬಲ ಸಿಗಲಿಕ್ಕೆ, ದೇವಸ್ಥಾನದಲ್ಲಿರ್ಬೋದು, ಸರಳ ವಿವಾಹದಲ್ಲಿರ್ಬೋದು, ಪುರೋಹಿತರಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಬೆಂಬಲ ಸಿಗಲಿಕ್ಕೆ ಕಾಂಗ್ರೆಸ್ ಅನ್ನು ಬಿಟ್ಟು ಹೊರ ಬಂದ್ರು. ಅಂದ್ರೆ ರಾಮಸ್ವಾಮಿ ಅವರಿಗೆ ದೃಷ್ಟಿ ಏನಿತ್ತು, ಅವರ ದೃಷ್ಟಿಕೋನ ಏನಿತ್ತು, ಮನುಷ್ಯರಿಗೆ ಬೇಕಿರೋದು ದೇವರಲ್ಲ, ಅವರು ದೇವರಿಲ್ಲ ಅಂತ. ಮನುಷ್ಯನಿಗೆ ಬೇಕಿರೋದು ಹೃದಯ, ದೇವರಲ್ಲ, ಮನುಷ್ಯನಿಗೆ ಬೇಕಿರೋದು ಹೃದಯ, ಎಲ್ಲರನ್ನು ಪ್ರೀತಿಸಂತ ಮನಸ್ಸು, ಅಂತವ್ರನ್ನ ಮಾತ್ರ ಮನುಷ್ಯರು ಅಂತ ಕರಿಬಹುದು ಅನ್ನೋದು ರಾಮಸ್ವಾಮಿಯವರ ಅಭಿಪ್ರಾಯ ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಬಂಧುಗಳೇ. ಹೃದಯ ಬೇಕು ಮನುಷ್ಯನಿಗೆ, ಮನಸ್ಸಿರಬೇಕು. ಯಾರನ್ನು ಜಾತಿ ಧರ್ಮದ ಆಧಾರದ ಮೇಲೆ ಅಥವಾ ಅನುಕೂಲ ಅನಾನುಕೂಲಗಳ ಆಧಾರದ ಮೇಲೆ ನಮ್ಮವರಲ್ಲ ಅಂತ ಅನ್ಕೊಳ್ಳೋದೇನಿದೆ ಅದೆಲ್ಲ ಮನುಷ್ಯತ್ವ. ನಾನು ವೇದಿಕೆಗೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ನಿರೂಪಕರು ಹೇಳ್ತಾ ಇದ್ರು, ಇವತ್ತಿನ ಕಾಲದಲ್ಲಿ ಮನುಷ್ಯರ ನಡುವೆ ಜಗಳ ಆಗ್ತಾ ಇದೆ ಅಂತ. ನನಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ಮನುಷ್ಯರ ನಡುವೆ ಜಗಳ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಜಗಳ ಆದ್ರೆ ಮೃಗಗಳ ನಡುವೆ ಜಗಳ ಆಗ್ಬೇಕಷ್ಟೇ, ಮನುಷ್ಯರ ನಡುವೆ ಜಗಳ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಲ ಮಲೆಬೆನ್ನೂರಿನಲ್ಲಿ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಬಗ್ಗೆ ಪ್ರಸ್ತಾಪ ಆಯ್ತು. ಹಿಂದೂ ಮುಸ್ಲಿಂ ಗಲಾಟೆ ಬಗ್ಗೆ ಅಲ್ಲಿ ಒಬ್ರು ಮುಸ್ಲಿಂ ಹಿರಿಯರಿದ್ರು, ಅವ್ರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು, ಹಿಂದೂ ಮುಸ್ಲಿಂ ಗಲಾಟೆ ಅನ್ಬೇಡಿ, ಹಿಂದೂನಲ್ಲಿರೋ ಮೂರ್ಖರು ಮುಸ್ಲಿಮಲ್ಲಿರೋ ಮೂರ್ಖರ ಗಲಾಟೆ ಹೊರತು ಹಿಂದೂ ಮುಸ್ಲಿಮರ ಗಲಾಟೆ ಅಲ್ಲ ಅದು. ಹಿಂದೂನಲ್ಲಿರೋ ಮೂರ್ಖರು ಮುಸ್ಲಿಮಲ್ಲಿರೋ ಮೂರ್ಖರ ಗಲಾಟೆ, ಅದು ಹಿಂದೂ ಮುಸ್ಲಿಂ ಇಡೀ ಧರ್ಮಕ್ಕೆ ಯಾಕಂತ ಹೇಳ್ತೀರಿ ಅಂತ. ಆ ಮಾತು ನನಗೆ ಸದಾ ನೆನಪು ಬರ್ತದೆ. ಅದು ಇಂಥ ರಾಮಸ್ವಾಮಿಯವರ ವೇದಿಕೆಯಲ್ಲಿ ಹಂಚ್ಕೊಳ್ಳಿಕ್ಕೆ ಸಾಧ್ಯ. ಕೆಲವು ವಿಚಾರಗಳನ್ನ ಯಾವ ವೇದಿಕೆಯಲ್ಲಿ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಅಂದ್ರೆ ಆ ವೇದಿಕೆಯಲ್ಲಿರೋಂಥ ವ್ಯಕ್ತಿಗಳಿಗೂ ವಿಚಾರಗಳಿಗೂ ಹೊಂದಾಣಿಕೆ ಇರಬೇಕು. ಇಲ್ಲದೆ ಹೋದ್ರೆ ಕೆಲವು ವೇದಿಕೆಗಳಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗ್ತವೆ, ಅತಿಥಿಗಳ ತಿಳುವಳಿಕೆ ಮೇಲೆ ಅನೇಕ ವಿಚಾರಗಳು ಪ್ರಸ್ತಾಪ ಆಗ್ತವೆ, ಆದ್ರೆ ವೇದಿಕೆನೇ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿರೋದಿಲ್ಲ ಅವರ ಇತಿಹಾಸದಲ್ಲಿ. ಆದ್ರೆ ರಾಮಸ್ವಾಮಿಯವರ ವೇದಿಕೆಯಲ್ಲಿ ಇಂಥ ವಿಚಾರಗಳ ಪ್ರಸ್ತಾಪ ಮಾಡ್ಲಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ ಬಂಧುಗಳು. ಯಾವುದೇ ಹಿಂಜರಿಕೆ ಇಲ್ಲ. ರಾಮಸ್ವಾಮಿಯವರ ದೂರದೃಷ್ಟಿ ಮತ್ತು ಅವರ ಬದ್ಧತೆ, ಅವರ ಕಾಳಜಿ ಇವತ್ತು ಪೆರಿಯರ್ ಆಗಿ ಅವರು ಹೊರ ಹೊಮ್ಮಿದ್ದಾರೆ. ವಿಶ್ವಸಂಸ್ಥೆ ಅವರನ್ನು ಗುರುತಿಸಿದೆ. ಅವರ ಏನು ಮಾನವೀಯ ದೃಷ್ಟಿಕೋನಗಳೇನಿತ್ತು ಆಗಿನ ಕಾಲದಲ್ಲಿ, ಖಂಡಿತ ಆಗಿನ ಕಾಲದಲ್ಲಿ ಇಂಥ ವಿಚಾರಗಳನ್ನ ಇಟ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅಥವಾ ಇಂಥದ್ದು ಹೋರಾಟಕ್ಕೆ ಇಳಿಯೋದು ಅಂದ್ರೆ ಅವರು ಜೀವಕ್ಕೆ ಕುತ್ತನ್ನು ತಂದುಕೊಂಡಂತ ಒಂದು ವಾತಾವರಣ ಇತ್ತು.
ಅನೇಕ ಸೆರೆವಾಸಗಳನ್ನ ಅನುಭವಿಸಿದ್ರು, ಎಂತ ಕಠಿಣ ಪರಿಸ್ಥಿತಿನ ಅನುಭವಿಸಿದ್ರು ಕೂಡ ಎಲ್ಲಿಯೂ ಕೂಡ ರಾಜಿ ಆಗಲಿಲ್ಲ. ರಾಮಸ್ವಾಮಿಯವರು ಎಲ್ಲೂ ಕೂಡ ರಾಜಿ ಆಗಲಿಲ್ಲ. ಕೆಲವು ಸಲ ಪರಿಸ್ಥಿತಿಗೆ ರಾಜಿ ಆಗಂತ ನಾಯಕರುಗಳು ನೋಡಿದೀವಿ. ರಾಮಸ್ವಾಮಿಯವರು ಎಂತ ಸಂದರ್ಭದಲ್ಲೂ ಕೂಡ ರಾಜಿ ಆಗಲಿಲ್ಲ. ರಾಜಿ ಆಗದೇ ಇರೋದೇನಿದೆ ಅದು ಕೂಡ ಒಂದು ಬದ್ಧತೆಯ ಲಕ್ಷಣ. ರಾಜಿ ಆಗದೇ ಇರೋದೇನಿದೆ ಅದೊಂದು ಬದ್ಧತೆಯ ಲಕ್ಷಣ. ತಮ್ಮ ಆಲೋಚನೆ ಏನಿದೆ ಸರಿ ತಪ್ಪು ಅಂತ ಹೇಳೋದಿಲ್ಲ ನಾನು, ತಮ್ಮ ಆಲೋಚನೆಗೆ ಬದ್ಧತೆ ಇರುವಂತ ವ್ಯಕ್ತಿತ್ವ ಏನಿದೆ ಅದು ಬಹಳ ಮುಖ್ಯ. ಪ್ರತಿ ಸಮಾಜದಲ್ಲಿ ಸಿಗಂತ ಮನ್ನಣೆ ಅಥವಾ ಸಮಾಜದಲ್ಲಿ ಸಿಗಂತ ದೂಷಣೆ ಆಧಾರದ ಮೇಲೆ ನಮ್ಮ ಸಿದ್ಧಾಂತಗಳ ಬದಲೇ ಆಗಬಾರ್ದು, ನಮ್ಮ ವ್ಯಕ್ತಿತ್ವಗಳ ಬದಲಾವಣೆ ಆಗಬಾರ್ದು. ಅಂತವ್ರನ್ನ ನಾಯಕರು ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಸಂದರ್ಭದಲ್ಲಿ ಯಾರನ್ನ ನಾಯಕರು ಅಂತ ಹೇಳ್ತೀವಿ, ಅಧಿಕಾರನ ಯಾರು ಗಳಿಸ್ತಾರೋ ಅವ್ರ ನಾಯಕರು ಅಂತೀವಿ. ಇವತ್ತಿನ ಸಂದರ್ಭದಲ್ಲಿ ಅಧಿಕಾರನ ಯಾರು ಗಳಿಸ್ತೀವೋ ಅವ್ರ ನಾಯಕ. ಆಗಿನ ಸಂದರ್ಭದಲ್ಲಿ ವಿಚಾರನ ಯಾರು ಹೊಂದಿದ್ರು ಅವ್ರ ನಾಯಕರಾಗ್ತಿದ್ರು, ಅಧಿಕಾರ ಹೊಂದಿರೋರ್ ನಾಯಕರಲ್ಲ, ವಿಚಾರ ಹೊಂದಿರೋರ್ ನಾಯಕರು. ವಿಚಾರ ಹೊಂದಿರೋ ನಾಯಕರಾದಂತ ಸಂದರ್ಭ ಅಂತ ವಾತಾವರಣ ಸೃಷ್ಟಿ ಆದ್ರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಹೊರತು ಬಂಧುಗಳೇ ಇನ್ಯಾವುದೇ ಮಾರ್ಗಗಳಲ್ಲಿ ಅಧಿಕಾರ ಪಡೆದವ್ರ ನಾಯಕರಾದ್ರೆ ಅಂತರಿಂದ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 1957ರಲ್ಲಿ ಸಂವಿಧಾನದಲ್ಲಿ ಜಾತಿಯ ಲೇಖನಗಳನ್ನು ಪ್ರಸ್ತಾಪಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ ಸುಮಾರು 10,000 ಜನರನ್ನ ಸಂಗ್ರಾಮಕ್ಕೆ ಮಾಡಿದಂತ ಪೆರಿಯಾರ್ ಅವರು. ರಾಮಸ್ವಾಮಿಯವರು ಆ ವ್ಯವಸ್ಥೆ ಜಾತಿಯ ಲೇಖನಗಳು ಸಂವಿಧಾನದಲ್ಲಿ ಸೇರಬಾರದು ಅಂತ 10,000 ಜನರು ಹೋರಾಟಕ್ಕೆ ಇಳಿದ್ರು. 8,000 ಜನರು ಬಂಧಿತರಾದರೆ 13 ಜನರು ಅಲ್ಲೇ ಜೀವ ತೆತ್ತರು ಅನ್ನೋದನ್ನ ನಾನು ಓದ್ಕೊಂಡಿದ್ದೀನಿ. ಅಂದ್ರೆ ಯಾವ ರೀತಿ ಇತ್ತು. ಅವ್ರೊಂದ್ಸಲ ಮಲೇಷ್ಯಾಕ್ಕೆ ಹೋದಾಗ 50,000 ಜನರು ಅವ್ರನ್ನ ರಿಸೀವ್ ಮಾಡಕ್ ಬಂದಿದ್ರು. ರಾಮಸ್ವಾಮಿ ಅವ್ರ 50,000 ಜನ ರಿಸೀವ್ ಮಾಡಕ್ ಬಂದಿದ್ರು. ಇವತ್ತು ಜನ ರಿಸೀವ್ ಮಾಡಕ್ ಬರ್ತಾರೆ ಹೆಂಗೆ ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಜನನ್ ರಿಸೀವ್ ಮಾಡಕ್ ಕರ್ಸ್ಕೊಂತಾರೆ, ಆದ್ರೆ ಅವತ್ತು ಜನನ್ ರಿಸೀವ್ ಮಾಡ. ಯಾಕೆ ಈ ಕಾಲಕ್ಕೂ ಆ ಕಾಲಕ್ಕೂ ನಾನು ಹೋಲಿಕೆ ಮಾಡ್ತಾ ಇದ್ದೀನಿ ಬಂಧುಗಳೇ ಅಂದ್ರೆ, ಈ ಅವರನ್ನು ನಾವು ಈ ಕಾಲಕ್ಕೆ ತಂದು, ರಾಮಸ್ವಾಮಿಯವರ ಹುಟ್ಟು ಜೀವನ ಬದುಕು ಈ ಕಾಲಕ್ಕೆ ತಂದು, ಈ ಕಾಲದಲ್ಲಿ ನಾವು ಏನೇನು ಬದಲಾವಣೆಗಳು ಮಾಡ್ಕೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಜನ್ಮ ದಿನಾಚರಣೆ ಆಚರಿಸೋದು ಸಾರ್ಥಕ ಆಗುತ್ತೆ. ಹೊರತು ಕೇವಲ ನಾವು ಅವರ ಒಳ್ಳೆ ವಿಚಾರಗಳನ್ನ ಗುಣಗಾನ ಮಾಡಿದ್ರೆ ಈ ಜನ್ಮ ದಿನಾಚರಣೆ ಸಾರ್ಥಕ ಆಗೋದಿಲ್ಲ. ಜಸ್ಟಿಸ್ ಅನ್ನ ಪಾರ್ಟಿ ವಿಚಾರ, ಸಮಾಜವಾದ, ವಿಚಾರ ಕ್ರಾಂತಿ, ಈ 3 ವಿಚಾರಗಳನ್ನ ಇಟ್ಕೊಂಡು ಕಟ್ಟಿದಂತ ಪಕ್ಷ. ನಂತರ ದ್ರಾವಿಡ ಕಳಗಮ್ಮು, ದ್ರಾವಿಡ ಮುನ್ನೇತ್ರ ಕಳಗಂ ಅನೇಕ ವಿಭಾಗಗಳಾಗಿ ಅದೇನೋ ನಮ್ಮ ದುರಂತ ಅನ್ಬೇಕು, ದುರದೃಷ್ಟ ಅನ್ಬೇಕು, ವಿಚಾರ ಪ್ರಗತಿಯಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬಂದು ಅಸ್ತಿತ್ವ ಕಳ್ಕೊಳ್ಳೋಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದಾವೆ. ಆದ್ರೂ ಕೂಡ ಪೆರಿಯಾರ್ ಅವರು, ರಾಮಸ್ವಾಮಿಯವರವರು ಈಗಲೂ ಕೂಡ ಜನರ ಮನಸ್ಸಲ್ಲಿದ್ದಾರೆ. ಯಾವ ಜನರ ಮನಸ್ಸಲ್ಲಿದ್ದಾರೆ ಅಂದ್ರೆ, ರಾಮಸ್ವಾಮಿಯವರು ಇರ್ಬೋದು ಅಥವಾ ಇತರ ಮಹನೀಯರಿರ್ಬೋದು, ಎಂತ ಜನರ ಮನಸ್ಸಲ್ಲಿ ಇರಕ್ ಸಾಧ್ಯ ಅಂದ್ರೆ, ಯಾರೆಲ್ಲ ಜನರು ಸಮಾಜದ ಹಿತ ದೃಷ್ಟಿ ಬಯಸ್ತಾರೆ, ಅವರ ಪ್ರಾಂತ್ಯ, ಅವರ ಜಾತಿ, ಅವರ ಧರ್ಮ ಬಿಟ್ಟು ಇಡೀ ಮನುಕುಲದ ಹಿತನ ಯಾರು ಬಯಸ್ತಾರೋ ಅಂತರ್ ಮನಸ್ಸಲ್ಲಿ ಪೆರಿಯಾರ್ ಅವರಂತ ಇರಕ್ ಸಾಧ್ಯ. ಈ ಕಾರ್ಯಕ್ರಮ ಆಯೋಜಿಸಿರೋರು ಕೂಡ ಆ ಮನಸ್ಸುಳ್ಳವರು ಅನ್ನೋದು ನಾನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಇವರು ಮಾತ್ರ ಪೆರಿಯಾರ್ ಅವ್ರನ್ನ ನೆನ್ಸ್ಕೊಳ್ಲಿಕ್ಕೆ ಸಾಧ್ಯ. ಆ ದಿಕ್ಕಿನಲ್ಲಿ ಹರಪನಹಳ್ಳಿ ತಾಲೂಕಿನಲ್ಲಿ ಒಂದು ನನಗೆ ಅವಕಾಶ ಕಲ್ಪಿಸಿ ಇವತ್ತೇನು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿದಿರಿ. ಖಂಡಿತ ಬಂಧುಗಳೇ, ನಾವು ಅದರಲ್ಲಿ ಯುವ ಶಕ್ತಿಯವ್ರಿಗೆ ಒಂದು ಕೋರಿಕೆ. ನಾನು ಇತ್ತೀಚೆಗೆ ಮಾಜಿ ಸಂಸದೆ ರಮ್ಯಾ ಪಾಕಿಸ್ತಾನದಲ್ಲಿ ಆದಂತ ಒಳ್ಳೆ ಅನುಭವನ, ಪಾಕಿಸ್ತಾನದಲ್ಲಿ ರಮ್ಯಾಗ ಒಳ್ಳೆ ಅನುಭವ ಆಗಿದೆ, ಕೆಲವರು ಕೆಟ್ಟ ಅನುಭವ ಆಗಿರ್ಬೋದು. ನಮ್ಮ ಭಾರತದಲ್ಲೂ ಕೆಲವರು ಒಳ್ಳೆ ಅನುಭವ ಆಗುತ್ತೆ, ಕೆಲವು ಕೆಟ್ಟ. ಅದು ಹರಪನಹಳ್ಳಿ ಬಂದ್ರು ಒಳ್ಳೆ ಅನುಭವ ಆಗೋದು, ಕೆಟ್ಟ ಅನುಭವ ಆಗ್ಬೋದು. ಅದು ನಮಗಾದ ಅನುಭವನ ಇಡೀ ಪ್ರದೇಶ ಅಂತ ಘೋಷಣೆ ಮಾಡೋದು ತಪ್ಪು. ನನಗಾದ ಒಳ್ಳೆ ಭಾವನೆ ಅಂತ ರಮ್ಯಾ ಪಾಕಿಸ್ತಾನದಲ್ಲಾದ ಒಳ್ಳೆ ಅನುಭವವನ್ನ ಭಾರತದಲ್ಲಿ ಪ್ರಸ್ತಾಪಿಸಿದ್ದೇ ಭಾರತ ವಿರೋಧಿ ಅನ್ನಂಗೆ ಚರ್ಚೆ ಆಯ್ತು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ. ನಾನು ಕೂಡ ಒಂದು ಸ್ಟೇಟಸ್ ಹಾಕಿದಾಗ ಕೆಲವರು ವಿರೋಧ ಮಾಡಿದ್ರು, ಕೆಲವರು ಬೆಂಬಲಿಸಿದ್ರು. ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಬಂಧುಗಳೇ, ಅದರಲ್ಲಿ ಯುವಕರು ಜಾಸ್ತಿ ಇರೋದಂದ್ರೆ, ಪಾಕಿಸ್ತಾನನ ದ್ವೇಷ ಮಾಡೋದು ಭಾರತೀಯತೆ ಅಲ್ಲ, ಅಥವಾ ಭಾರತನ ದ್ವೇಷ ಮಾಡೋದು ಪಾಕಿಸ್ತಾನ ಅಲ್ಲ. ಭಾರತನ ಪ್ರೀತಿಸೋದು ಭಾರತೀಯತೆ, ಪಾಕಿಸ್ತಾನ ಪ್ರೀತಿಸೋದು ಪಾಕಿಸ್ತಾನ. ಹೊರತು ಒಂದನ್ನು ದ್ವೇಷ ಮಾಡೋದು ಇನ್ನೊಂದನ್ನು ಪ್ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಇನ್ನೊಂದು ದೇಶನ ದ್ವೇಷ ಜೊತೆಗೆ ಇವತ್ತು ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಸಂಬಂಧ ಸುಧಾರಿಸಿದ್ರೆ ಖಂಡಿತ ಎರಡು ದೇಶಗಳ ಪ್ರಗತಿ ಎಷ್ಟೊಂದು ಆಗ್ಲಿಕ್ಕೆ ಸಾಧ್ಯತೆ ಇದೆ. ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳು ಸುಧಾರಿಸಿದ್ರೆ ಅಮೆರಿಕದ ಆದಾಯ ಕಡಿಮೆ ಆಗಿ ನಮ್ಮ ದೇಶಗಳ ಆದಾಯ ಹೆಚ್ಚಾಗುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಆದಾಯಗಳು ಹೆಚ್ಚಾಗುತ್ತೆ. ನಮ್ಮ ಅನೇಕ
ಬಡತನ ನಿರ್ಮೂಲನೆ ಇರ್ಬೋದು, ಅನೇಕ ವಿಚಾರಗಳಿಗೆ ನಮಗೆ ಅನುದಾನ ಎರಡೂ ದೇಶದಲ್ಲಿ ಏನು ಕೊರತೆ ಇದೆ ಇದನ್ನ ನೀಗಿಸ್ಲಿಕ್ಕೆ ಸಾಧ್ಯತೆ ಆಗಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇರೋರು ಏನಿದ್ದಾರೆ, ನಾನು ಇವತ್ತು ಭಾರತೀಯ ಅಂದ್ರೆ ಸ್ವತಂತ್ರ ದಿನಾಚರಣೆ ದಿವಸ ಸಲ್ಯೂಟ್ ಹೊಡೆದ್ರೆ ಅಥವಾ ಪಾಕಿಸ್ತಾನದ ವಿರುದ್ಧ ಭಾರತ ದೇಶ ಗೆದ್ರೆ ಪಟಾಕಿ ಹಾರಿಸಿದ್ರೆ ಜೈ ಭಾರತ ಅಂದ ತಕ್ಷಣ ನಾವು ಭಾರತೀಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿರೋರ್ನ ಎಲ್ಲರನ್ನೂ ಭಾರತೀಯರನ್ನ ಕಂಡು ನಾವು ಪ್ರೀತಿಸಂಥದ್ದು, ಜಾತಿ ಧರ್ಮ ವ್ಯವಸ್ಥೆ ಬಿಟ್ಟು ಆ ಪ್ರೀತಿಸಿದ್ರೆ ಮಾತ್ರ ನಾವು ಭಾರತೀಯರಾಗ್ಲಿಕ್ಕೆ ಸಾಧ್ಯ. ಅಂತ ಒಂದು ಭಾರತನ ನಾವೆಲ್ಲರೂ ನಿರ್ಮಾಣ ಮಾಡೋಣ. ಅಂತ ಒಂದು ಭಾರತ ಈಗ ಭಾರತನ ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಹೊರಟೆ ಆಗಿದೆ. ಇತಿಹಾಸನ ಕೆದಕಲಾಗ್ತಾ ಇದೆ. ಇತಿಹಾಸದಲ್ಲಿರೋ ಕೆಲವು ಮಹಾತ್ಮರನ್ನ ಅಥವಾ ಈಗಿನ ಕೆಲವರನ್ನ ಇತಿಹಾಸದಲ್ಲಿ ಮಹಾತ್ಮರನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಅಥವಾ ಇತಿಹಾಸದ ಕೆಲವರು ಮಹಾತ್ಮರನ್ನ ಅವ್ರು ಏನೂ ಅಲ್ಲ ಅನ್ನಂಗೆ ಬಿಂಬಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ನನ್ನ ತಿಳುವಳಿಕೆ ಮಟ್ಟ ಏನಿದೆ, ನನ್ನ ತಿಳುವಳಿಕೆ ಮಿತಿ ಏನಿದೆ, ಇದರ ಆಧಾರದ ಮೇಲೆ ಇತಿಹಾಸನ ಅರ್ಥ ಮಾಡ್ಕೊಳ್ಳೋ ಒಂದು ದೃಷ್ಟಿಕೋನ ಹೊಸದು. ನನ್ನ ತಿಳುವಳಿಕೆ ಆಧಾರದ ಮೇಲೆ ಇತಿಹಾಸನ ಅರ್ಥ ಮಾಡ್ಕೊಳ್ಳೋದು, ಇತಿಹಾಸದ ಆಧಾರದ ಮೇಲೆ ನನ್ನ ದೃಷ್ಟಿಕೋನನ ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ನನ್ನ ತಿಳುವಳಿಕೆನ ಎತ್ಕೊಳ್ಳೋಂಥದ್ದಲ್ಲ. ನನ್ನ ತಿಳುವಳಿಕೆ ಆಧಾರದ ಮೇಲೆ ಇತಿಹಾಸನ ಅರ್ಥ ಮಾಡ್ಕೊಳ್ಳೋಂಥ ಹೊಸ ನಡವಳಿಕೆ ಭಾರತದಲ್ಲಿ ಶುರುವಾಗಿದೆ. ಈ ನಡವಳಿಕೆ ಭಾರತಕ್ಕೆ ಅಪಾಯ ತಂದುಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ ದಿಕ್ಕಿನಲ್ಲಿ ನಾವು ಹೊಂದುವ ಆಲೋಚನೆ, ನಮ್ಮ ಗುರಿ, ನಮ್ಮ ದೂರದೃಷ್ಟಿ ಈ ಎಲ್ಲದು ಬಹಳ GDP ಅಷ್ಟೇ ಅಲ್ಲ ಇಂಪಾರ್ಟೆಂಟ್. ಒಂದು ದೇಶದ ಅಭಿವೃದ್ಧಿಗೆ GDP ಅಷ್ಟೇ ಅಲ್ಲ ಇಂಪಾರ್ಟೆಂಟ್, ದೇಶದಲ್ಲಿರುವ ಜನ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದು ಕೂಡ ಅದು ಅತಿ ಮುಖ್ಯ. ಆ ದಿಕ್ಕಿನಲ್ಲಿ ಒಳ್ಳೆ ಆಲೋಚನೆಗಳಿಂದ, ಒಳ್ಳೆ ಭಾವನೆಗಳಿಂದ ಒಂದು ಒಳ್ಳೆ ಸಮಾಜ ಕಟ್ಟೋದ್ರ ಮೂಲಕ ಈ ಎಲ್ಲ ಮಹನೀಯರಿಗೆ ಗೌರವ ಸಲ್ಲಿಸೋಣ ಅಂತೇಳಿ ನನ್ನ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಗೆ ತಮ್ಗೆಲ್ಲರಿಗೂ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸಮಾಜ ಸುಧಾರಣೆ ಆಗಬೇಕು ಅಂದ್ರೆ ಇಂತಹ ವಿಚಾರ ಸಂಕಿರಣಗಳ ಅವಶ್ಯಕತೆ ಇದೆ. ಇಂತಹ ವಿಚಾರ ಸಂಕಿರಣಗಳಲ್ಲಿ ಹೆಚ್ಚು ಯುವಕರು ಪಾಲ್ಗೊಂಡಿದ್ದೀರಾ, ಇನ್ನೂ ಹೆಚ್ಚಿನ ಯುವಕರು ಪಾಲ್ಗೊಳ್ಳಿ, ಸದೃಢವಾದ ಭಾರತವನ್ನ ನಿರ್ಮಿಸೋಣ ಅಂತ ಹೇಳ್ಬಿಟ್ಟು ಕರೆಯನ್ನ ಕೊಟ್ಟಿದ್ದಾರೆ. ಪ್ರಗತಿಪರ ಮುಖಂಡರು, ರೈತ ಮುಖಂಡರು ಆಗಿರ್ತಕ್ಕಂಥ ತೇಜಸ್ವಿ ಪಾಟೀಲ್ ಸರ್ ಅವರು, ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ